ಕಿಚ್ಚ ಸುದೀಪ್ ಅವ್ರು ಬರ್ತಾರಂತ ಸಮಯದಲ್ಲಿ ಎಷ್ಟು ಎಕ್ಸೈಟ್ಮೆಂಟ್ ಇರ್ತಿತ್ತು ಅಥವಾ ಭಯ ಏನಾದ್ರೂ ಇರ್ತಿತ್ತಾ? ಡೆಫಿನೆಟ್ಲಿ. ಅಂದ್ರೆ ವಾರ ಪೂರ್ತಿ ಒಂದು ಟಾಸ್ಕ್ ಆಡಿರ್ತೀವಿ, ಎಲ್ಲೋ ಒಂದ್ ಕಡೆ ಗೊತ್ತಿಲ್ದಲ್ಲ ಮಿಸ್ಟೇಕ್ ಮಾಡ್ಬಿಡ್ತಾ ಇದ್ವಿ. ಇದು ತಪ್ಪಾಗಿದ್ಯಾ, ಅದು ಸರಿಯಾಗಿದ್ಯಾ, ಯಾವ್ದಕ್ ಹೊಗಳುತ್ತಾರೆ, ಯಾವ್ದಕ್ ಬೈತಾರೆ, ಅಂಡ್ ಅಂದ್ರೆ ಮನೆಯಲ್ಲಿರೋ ಅಂತ ವ್ಯಕ್ತಿಗಳನ್ನ ಬಿಟ್ಟು ಯಾರೋ ಒಬ್ರನ್ನ ಸಪ್ರೇಟ್ ಆಗಿ ನೋಡ್ತಿದೀವಿ ಅಂತಂದ್ರೆ ಅದು ಸುದೀಪ್ ಅಣ್ಣ. ಸೊ ಆ ಎಕ್ಸೈಟ್ಮೆಂಟ್ ಅಂತೂ ಇರ್ತಾ ಇತ್ತು ನಮ್ಗೆ. ಅಂಡ್ ಅವ್ರನ್ನ ನೋಡೋದೇ ಒಂದು ಖುಷಿ. ಅಂಡ್ ಎವ್ರಿ ವೀಕ್ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ ನಾವು. ನೆಕ್ಸ್ಟ್ ಇಲ್ಲ ಕಿಚ್ಚ ಸುದೀಪ್ ಅವರು ಇದೆ ಲಾಸ್ಟ್ ಸೀಸನ್ ಅಂತ ಹೇಳಿ ತುಂಬಾ ಕಡೆ ಕೇಳಿ ಬರ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳಿ ಇಚ್ಛೆ ಪಡ್ತೀರಾ? ಅವರು ಒಂಥರ ಆ ಶೋಗೆ ಅವರು ಫೇಸ್ ಆಫ್ ದ ಶೋ ಅವರು. ಅಂಡ್ ಯಾರು ಬಿಗ್ ಬಾಸ್ನ ನೋಡಿಲ್ಲ, ಬಿಗ್ ಬಾಸ್ನೇ ಅವರು ಅಂತ ಅನ್ಕೊಂಡಿದ್ದಾರೆ ತುಂಬಾ ಕಡೆ. ಅಂಡ್ ಅವ್ರೊಂಥರ ದೇವಸ್ಥಾನದಲ್ಲಿರೋ ಕಳಶ ಇದ್ದಾಗೆ. ಸೊ ಆ ಥರ ಎಲ್ಲ ಪೋಟ್ರೆ ಇರೋ ಅಂಥ ಮನುಷ್ಯ ನೆಕ್ಸ್ಟ್ ಸೀಸನಲ್ಲಿ ಇರಲ್ಲ ಅಂತಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಕೂಡ. ಆ್ಯಂಡ್ ಹೆಂಗೆ ಅದನ್ನು ಕೋಪಪ್ ಮಾಡ್ತಾರೆ ಕಲರ್ಸ್ ಅವರು ಅಂತ ಗೊತ್ತಿಲ್ಲ, ನೋಡಬೇಕು. ಬಟ್ ಐ ಆಮ್ ಲಕ್ಕಿ ಅವ್ರದ್ದು ಲಾಸ್ಟ್ ಸೀಸನಲ್ಲಿ ನಾನಿದ್ದೀನಿ ಅನ್ನೋದು. ಓಕೆ, ನೆಕ್ಸ್ಟ್ ಯಾರು ಬಂದರೆ ಸೂಟ್ ಅನ್ನಿಸ್ತಾರೆ ಬಿಗ್ ಬಾಸ್ಗೆ? ನೋ ಐಡಿಯಾ ಬಾಸ್. ಸೊ ಈಗ ಯಾವ್ದನ್ನ ಒಂದ್ರಲ್ಲಿ ವೀಕ್ ಇದ್ದಿದ್ರು ಇಲ್ಲ ಯಾವ್ದ್ರಲ್ಲ ಕಮೆಂಟ್ ಮಾಡಬೇಕು ಅನ್ನೋದಾಗಿದ್ದಿದ್ರೆ ಬೇರೆಯವ್ರನ್ನಂತ ಚೂಸ್ ಮಾಡಬೇಕಾಗಿದೆ. ಈಸ್ ಅ ಪರ್ಫೆಕ್ಟ್ ಪ್ಯಾಕೇಜ್ ಫಾರ್ ದ ಬಿಗ್ ಬಾಸ್ ಹೌಸ್. ಸೊ ಅವರು ಆಂಕರಿಂಗ್ ಮಾಡೋ ರೀತಿ ಆಗಿರ್ಬೋದು, ಅವರು ನಗಾಡ್ಸೋ ರೀತಿ, ಮಾತಾಡೋ ರೀತಿ ಆಗಿರ್ಬೋದು, ಇವೆಲ್ಲ ನಮ್ಮನ್ನು ಇನ್ಸ್ಪೈರ್ ಮಾಡಿದೆ. ಆ್ಯಂಡ್ ನಮಗೆ ನೋಡೋಕೆ ಎಂಟರ್ಟೈನಿಂಗ್ ಅನ್ಸುತ್ತೆ. ಸೊ ಅದು ಆ ಜಾಗದಲ್ಲಿ ಬೇರೆಯವ್ರು ಯಾರು ನಮ್ಗೆ ಯಾರು ಅನ್ಸಿಲ್ಲ. ಓಕೆ, ಕಳೆದ 10 ಸೀಸನ್ಗಳನ್ನ ನೋಡ್ಕೋತಾ ಬಂದಿದ್ರೆ ಅಥವಾ ನೋಡಿರ್ತೀರೋ ನೋಡಿಲ್ಲ, ಅದು ಯಾವ್ದು ಸೀಸನ್ ಬೆಸ್ಟ್ ಅನ್ಸೋ ಅಥವಾ ಯಾವ ಒಂದು ಪ್ಲೇಯರ್ ನಿಮ್ಗೆ ಇಷ್ಟ ಆಗ್ತಾ ಇದ್ರು ಅಂತ? ನನಗೆ ರೂಪೇಶ್ ಶೆಟ್ಟಿ ಅವ್ರು ತುಂಬಾ ಇಷ್ಟ ಆಗಿದ್ರು. ಅವ್ರ ಸೀಸನ್ ನನಗೊಂದು ಸ್ವಲ್ಪ, ಅಂದ್ರೆ ನಾನು ಆಗಾಗಲೇ ನೋಡ್ತಾ ಇದ್ದಿದ್ದು, ನನಗೆ ರೂಪೇಶ್ ಶೆಟ್ಟಿ ಅವ್ರ ಸೀಸನ್ನು ಮತ್ತು ಅವರು ತುಂಬಾ ಇಷ್ಟ ಆಗಿದ್ರು. ಈ ಟಾಸ್ಕ್ಗಳ ಮಧ್ಯದಲ್ಲಿ ಹೇಗಿರ್ತಾ ಇತ್ತು ನಿಮ್ನೆಲ್ಲ ಡಿಸ್ಕಷನ್ ಆಗಲಿ, ಕಮ್ಯುನಿಕೇಶನ್ ಆಗಲಿ, ನಿಮ್ನೆ ಜೋಡಿ ಫ್ರೆಂಡ್ಸ್ ಜೊತೆ ಇರ್ತಿತ್ತು ಅಥವಾ ಓವರ್ ಆಲ್ ಆಗಿರ್ತಿತ್ತು? ಹೇಗೆ ಅದು ಡಿಪೆಂಡ್ಸ್. ಟೀಮ್ ಜೊತೆಗೆ ಇರ್ತಾ ಇತ್ತು. ಬಿಕಾಸ್ ನೆಕ್ಸ್ಟ್ ಗೇಮ್ ಹೆಂಗ್ ಬರುತ್ತೆ, ಏನ್ ಆಡೋಣ, ಈ ಪ್ಲೇಸಿಗೆ ಯಾರು, ಈ ಪ್ಲೇಸಿಗೆ ಯಾರು, ನಾರ್ಮಲ್ ಡಿಸ್ಕಷನ್ಸ್ಗಳೇ ನಡೀತಾ ಇತ್ತು. ಸೊ ಯಾರ್ಯಾರು ಸ್ಟ್ರಾಂಗ್ ಅಂತ ಒಂದು ತಿಂಗಳಾದ್ಮೇಲೆ ಎಲ್ಲರಿಗೂ ಗೊತ್ತಾಗೋಗಿರುತ್ತೆ. ಸೊ ಇವ್ರು ನಿಲ್ಬೇಡ, ಇವ್ರೇನಾದ್ರು ಬಂದು ಇವ್ರ ಅಪೋಸಿಟ್ ಬೇಡ, ಈ ತರದೊಂದು ಡಿಸ್ಕಷನ್ಗಳು ನಡೀತಾ ಇತ್ತು. ಓಕೆ, ಫಿನಾಲೆಗೆ ಬಂದಾಗ ಹನುಮಂತ್ ಅವ್ರು ಜಸ್ಟ್ ಒಂದು 3 seconds ಅಷ್ಟೇ ಸೋಲ್ತಾರೆ ನೀವು ಫಿನಾಲ್ ಟಿಕೆಟ್ ಪಡೆಯುವಾಗ. ಆ ಒಂದು ಬೇಜಾರು ಮೂಮೆಂಟ್ ಯಾವ ರೀತಿ? ನಾನು ಪಡ್ಲಿಲ್ಲ, ಹೋಗ್ಬೇಕಿತ್ತು ಫಸ್ಟ್ ಫಿನಾಲೆ ಟಿಕೆಟ್ ಪಡಿಬೇಕಿತ್ತು ಅನ್ನುವಂತ. 0.02 seconds ಅದು. ಇಟ್ ಈಸ್ ನಾಟ್ ಇವನ್ ಅ ಬ್ಲಿಂಕ್, ಐ ಬ್ಲಿಂಕ್ ಟೈಮಿಂಗು ಇಲ್ಲ, ಅಷ್ಟು ಇದದ್ದು ಟೈಮಿಂಗ್ ಅದು. ನನಗೆ ಅವಾಗೂ ಅನ್ಸಿದ್ದು ಅಷ್ಟೇ, ಟಿಕೆಟ್ ತೊಗೊಂಡಿದ್ದಿದ್ರೆ ಮೇ ಬಿ ನೆಕ್ಸ್ಟ್ ವೀಕಲ್ಲೆಲ್ಲ ಕ್ಯಾಪ್ಟನ್ ಆಗಿ ಉಸ್ತುವಾರಿ ಮಾಡ್ಕೊಂಡಿರ್ಬೇಕಾಗಿತ್ತು. ಈಗ ನನಗೆ ಏನಂತಂದ್ರೆ ಆಟ ಆಡೋಕೆ ಆಪರ್ಚುನಿಟಿ ಸಿಕ್ಕಿದೆ ಆ್ಯಂಡ್ ಮಾತಾಡೋದಕ್ಕೆ ಆಪರ್ಚುನಿಟಿ ಸಿಕ್ಕಿದೆ. ನಿಮಗೆ ಕ್ಯಾಪ್ಟನ್ ಆದಾಗ ಒಂದಷ್ಟು ಇನ್ನೂ ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಡುತ್ತೆ. ಸೊ ಆ ರೆಸ್ಪಾನ್ಸಿಬಿಲಿಟೀಸ್ ಮಧ್ಯೆ ಲಾಸ್ಟ್ ವೀಕ್ನೆಲ್ಲೋ ಕಳ್ಕೊಂಡ್ಬಿಡ್ತಾ ಇದ್ನೇನೋ ಅಂತ ಅನ್ಸಿತ್ತು. ಬಟ್ ಸಿಕ್ತು ಮತ್ತೆ ಆಪರ್ಚುನಿಟಿ, ಎಲ್ಲ ಟಾಸ್ಕ್ಗಳಲ್ಲೂ ಮತ್ತೆ ಪ್ರೂವ್ ಮಾಡ್ಕೊಂಡು ಮತ್ತೆ ಕಮ್ ಬ್ಯಾಕ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಅನ್ಕೊಂಡೆ ಅಷ್ಟೇ. ಟಾಪ್ 6 ಅಲ್ಲಿ ಬರ್ತೀರಂತ ಅನ್ಕೊಂಡಿದ್ರ? ಡೆಫಿನೆಟ್ಲಿ ಅನ್ಕೊಂಡಿದ್ದೆ. ಅನ್ಕೊಂಡಲೇ ಏನು ಮನೆಗೆ ಹೋಗಿರ್ಲಿಲ್ಲ. ಸೊ ಟಾಪ್ 6 ಅಲ್ಲಿ ಬರ್ತೀನಿ, ಟಾಪ್ 5 ಅಂತೂ ಇರ್ತೀನಿ ಅಂತ ಗೊತ್ತಿತ್ತು. ಬೇರೆಯವರು ಯಾರು ಬರ್ತಾರೆ ಆ ಥರ ಏನ್ರಿ ಗೆಸ್ ಇತ್ತು? ಚಾನ್ಸೇ ಇಲ್ಲ, ಅಲ್ಲಿ ಗೆಸ್ಸೇ ಮಾಡೋಕ್ಕಾಗಲ್ಲ ಬಸ್. 17 ಜನದಲ್ಲಿ ಯಾರ ಕ್ಯಾರೆಕ್ಟರ್ ಹಿಂಗೆ ಅಂತ ಜಡ್ಜ್ ಮಾಡ್ತೀರಾ? ಇವನ್ ನಮ್ಮ ಪೇರೆಂಟ್ಸೇ ಬಂದ್ರು ನಾವೇ ಅವ್ರ ನಾಚಿಕಾಗ ಕಾಯ್ತಾ ಇರ್ತೀವಿ ಮನೆಯಲ್ಲಿ. ಸೊ ಬಿಗ್ ಬಾಸ್ ಮನೇಲಿ ನಮ್ಮ ಕಂಟೆಸ್ಟೆಂಟ್ ಆಪೋಸಿಟ್ ಆಗಿ ಬಂದ್ರೆ, ನಮ್ಮ ಅಪ್ಪ ಮನೆ ಬಂದ್ರು ನಾವು ಇವ್ರು ಯಾವಾಗ ಹೋಗ್ತಾರೆ, ಹೆಂಗಿರ್ತಾರೆ, ಆ ತರ ಜಡ್ಜ್ಮೆಂಟ್ಸ್ ಇರುತ್ತೆ ಹೊರತು, ಅಷ್ಟೇ ಹೊರತು ಇವ್ರು ಟಾಪ್ 5 ಬರ್ತಾರೆ ಅದೊಂಥರ ನಮ್ಮ ಎನಿಮೀಸ್ ನಾವೇ ರೆಡಿ ಮಾಡ್ಕೊಂಡಂಗ ಅದು. ಸೊ ಅದ ಆ ಥರದ್ದೆಲ್ಲ ಏನಿಲ್ಲ. ಬಿಗ್ ಬಾಸ್ ಮನೆ ಕೆಲವು ಮಂದಿ ಗೆಸ್ಟ್ಗಳು ಬರ್ತಾ ಇದ್ರು, ಭಟ್ ಸರ್ ಆಗಿರ್ಬೋದು, ಬೇರೆ ಬೇರೆ ಸೀರಿಯಲ್ ಆಕ್ಟರ್ಸ್ ಎಲ್ಲ ಬರ್ತಾ ಇದ್ರು. ಆ ಒಂದು ಮೂಮೆಂಟ್ ಹೇಗೆ ಇರ್ತಾ ಇತ್ತು ಅಂತ? ತುಂಬಾ ಚೆನ್ನಾಗಿರ್ತಾ ಇತ್ತು. ನಾವು ಅವ್ರನ್ನೇ ನೋಡಿ ಬೇಸತ್ತು ಹೋಗಿರ್ತಿದ್ವಿ. ಯಾರೋ ಒಬ್ರು ಹೊಸದಾಗಿ ಬರ್ತಾ ಇದಾರೆ ಅಂತಂದ್ರೆ ಏನಾದ್ರು ಹೇಳ್ತಾರ ಅನ್ನೋ ಕ್ಯೂರಿಯಾಸಿಟಿ ಇರ್ತಾ ಇತ್ತು. ಅಂಡ್ ಮೋರ್ ಓವರ್ ಯಾರೋ ಒಬ್ರು ಹೊಸ ವ್ಯಕ್ತಿ ನೋಡ್ತಾ ಇದೀವಿ, ಹೊಸ ಕ್ಯಾರೆಕ್ಟರ್ ನೋಡ್ತಾ ಇದೀವಲ್ಲ ಅನ್ನೋ ಕುತೂಹಲ ಇರೋದಷ್ಟೇ. ಈ ಸ್ಕ್ರಿಪ್ಟೆಡ್ ಅನ್ನೋ ವಿಚಾರವಾಗಿ ಕೂಡ ತುಂಬಾ ಹೊರಗಡೆ ಚರ್ಚೆ ಆಗುತ್ತೆ. ಬಿಗ್ ಬಾಸ್ ಅಂತಂದ್ರೆ ಕೆಲವೊಂದಿಷ್ಟು ಎಂಟರ್ಟೈನ್ಮೆಂಟ್ ಶೋಗೆ ಸಂಬಂಧಪಟ್ಟಾಗಿ ಇರುತ್ತೆ, ಹೊರಗಡೆ ಚರ್ಚೆ ಆಗುತ್ತೆ. ಕೆಲವೊಂದು ಬುದ್ಧಿವಂತರಾಗ್ಲಿ ಈ ತರ ಇರಬಾರ್ದಿತ್ತು ಬಿಗ್ ಬಾಸ್, ಅದೇ ಒಂದು ಬೇರೆ ಫ್ಲೋ ಅಲ್ಲಿ ಹೋಗ್ಬೇಕಿತ್ತು ಅಂತವ್ರಿಗೆ ಏನ್ ಹೇಳಿಕೆ ಇಚ್ಛೆ ಪಡ್ತಾರೆ ಬಿಗ್ ಬಾಸ್ ಆ ರೀತಿ ನೆಗೆಟಿವ್ ವಿಚಾರ ಮಾಡೋರಿಗೆ? ಸ್ಕ್ರಿಪ್ಟೆಡ್ ಆಗಿದ್ರೆ ಅವರು ಸೀರಿಯಲ್ಸ್ಗಳೇ ತುಂಬಾ ಚೆನ್ನಾಗಿ ತೆಗಿತಾ ಇದ್ದಾರೆ ಸ್ಕ್ರಿಪ್ಟೆಡ್ ಮಾಡ್ಕೊಂಡು. ಅದನ್ನ ಬಿಗ್ ಬಾಸ್ ಅಂತ ಏನಕ್ಕೆ ಶೋ ಅಂತ ಇಡಬೇಕಾಗಿತ್ತು? 24 hours 17 ಜನ ಒಳಗ್ಬಿಟ್ಟು 77 ಕ್ಯಾಮ್ರಾ ಒಳಗ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಲೈಟ್ಸ್ಗಳಿಗೆ ಇನ್ವೆಸ್ಟ್ ಮಾಡಿ, ಆ ಮನೆಗೆ ಇನ್ವೆಸ್ಟ್ ಮಾಡಿ, ಆಲ್ಮೋಸ್ಟ್ ನಿಮ್ಗೆ ಈ ಶೋ ನಡೆಯೋದಕ್ಕೆ ಒಂದು 45 to 50 CR ಖರ್ಚಾಗುತ್ತೆ. ಸೊ ಅಷ್ಟು ದುಡ್ಡುಗಳನ್ನ ಇನ್ವೆಸ್ಟ್ ಮಾಡಿ ಯಾಕೆ ಅವ್ರು ಸ್ಕ್ರಿಪ್ಟೆಡ್ ಮಾಡಬೇಕಾಗಿತ್ತು? ಸೊ ದ ರಿಯಾಲಿಟಿ ಹೆಂಗ್ ಬರುತ್ತೆ, ಒಬ್ಬ ಮನುಷ್ಯ ಒಂದು ಕ್ಯಾರೆಕ್ಟರ್ ಹೆಂಗ್ ಆಕ್ಟ್ ಮಾಡ್ತಾನೆ ಅನ್ನೋದನ್ನ ತೋರ್ಸೋದಕ್ಕೆ ಅಲ್ವಾ, ಅವ್ನು ಹೆಂಗಿರ್ತಾನೆ ಅನ್ನೋದನ್ನ ತೋರ್ಸೋದಕ್ಕೆ ಅಲ್ವಾ ಈ ರಿಯಾಲಿಟಿ ಶೋ ಮಾಡಿರೋದು. ಅಂಡ್ ಎಲ್ಲರೂ ಅಲ್ಲಿ ಏನಿದ್ರು ಅವರೆಲ್ಲರೂ ಟ್ರೂನೆ, ಎಲ್ಲರೂ ನಿಜವಾಗ್ಲೂ ಇದ್ದಿದ್ದೇನೆ. ಸೊ ಹಾಗಾಗಿ ಈ ರಿಯಾಲಿಟಿ ಶೋ ಅನ್ನೋದು ಈ ರೇಂಜಿಗೆ ರೀಚ್ ಆಗಿದೆ.